ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿದ್ದೀರಿ ನಿಮ್ಮ ಮೆಚ್ಚಿನ ಚಾನೆಲ್. ಇಂದು ನಾನು ನಿಮಗಾಗಿ ತರುತ್ತಿದ್ದೇನೆ ಒಂದು ಅದ್ಭುತ ಗೃಹ ಚಿಕಿತ್ಸೆ. ಈರುಳ್ಳಿ ರಸದಿಂದ ಹೇಗೆ ಕೂದಲು ಬೆಳೆಯುತ್ತೆ ಎಂಬುದನ್ನು ನೀವು ನಂಬುತ್ತೀರಾ? ಇದು ಶಕ್ತಿ ತುಂಬಿದ ಸಹಜ ಚಿಕಿತ್ಸೆಯಾಗಿದೆ. ಹೆಚ್ಚು ವೆಚ್ಚವಿಲ್ಲ, ಯಾವುದೇ ಕೆಮಿಕಲ್ ಇಲ್ಲ. ಈರುಳ್ಳಿಯ ಮಹತ್ವ. ಈರುಳ್ಳಿಯಲ್ಲಿದೆ ಸಲ್ಫರ್ ಎನ್ನುವ ಪ್ರಮುಖ ತತ್ವ. ಇದು ಕೂದಲಿನ ಕೊರೆಗಳ ಬೆಳವಣಿಗೆಗೆ ತುಂಬಾ ಮುಖ್ಯ. ಇದು ರಕ್ತ ಸಂಚಲನವನ್ನು ಹೆಚ್ಚಿಸುತ್ತದೆ ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ಹೆಚ್ಚಿನ ಜನರು ಈರುಳ್ಳಿಯ ವಾಸನೆ ಇಷ್ಟಪಡುವುದಿಲ್ಲ, ಆದರೆ ಇದರ ಪರಿಣಾಮಗಳು ಅದ್ಭುತ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು. ಇದು ತಯಾರಿಸಲು ನಿಮಗೆ ಬೇಕಾಗುವುದು: 2 ಮಧ್ಯಮ ಗಾತ್ರದ ಈರುಳ್ಳಿ, ರಾಯಿತಿಯಾಗಿ ತುಪ್ಪ ಅಥವಾ ಕೋಕೋನಟ್ ಆಯಿಲ್, ಕಬ್ಬಿಣದ ಜಾರಿಗೆ ಅಥವಾ ಸೋಸಿ ತೆಗೆಯಲು ಸೀರೆ, ಸೂಕ್ಷ್ಮ ಬಟ್ಟೆ. ಈರುಳ್ಳಿ ರಸ ತಯಾರಿಸುವ ವಿಧಾನ. ಮೊದಲು ಈರುಳ್ಳಿಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಅವುಗಳನ್ನು ತುಂಡು ಮಾಡಿ ಮಿಕ್ಸಿಯಲ್ಲಿ ಅರೆದುಕೊಂಡು ಪೇಸ್ಟ್ ಮಾಡಿ. ಈ ಪೇಸ್ಟನ್ನು ಬಟ್ಟೆ ಅಥವಾ ಫಿಲ್ಟರ್ನ ಮೂಲಕ ಬಡಿದು ರಸವನ್ನು ತೆಗೆದುಕೊಳ್ಳಿ. ಇಚ್ಛೆ ಇದ್ದರೆ ಈ ರಸದಲ್ಲಿ 1 ಚಮಚ ತೆಂಗಿನೆಣ್ಣೆ ಅಥವಾ ತುಪ್ಪ ಸೇರಿಸಬಹುದು. ಇದು ತಂಪು ನೀಡುತ್ತದೆ ಮತ್ತು ವಾಸನೆ ಕಡಿಮೆ ಮಾಡುತ್ತದೆ. ಹೇಗೆ ಬಳಸಬೇಕು? ಈ ರಸವನ್ನು ಬಚ್ಚೆ ಮೇಲೆ ಹಚ್ಚಬೇಡಿ, ಬೇರು ಭಾಗಗಳಿಗೆ ಮಾತ್ರ ಹಚ್ಚಿ. ಬೆರಳಗಳಿಂದ ಮಸಾಜ್ ಮಾಡಿ 10 ನಿಮಿಷ. ನಂತರ ಅರ್ಧ ಗಂಟೆ ಹಾಗೆ ಬಿಡಿ. ತರುವಾಯ ಸೋಪಾಗಿಲ್ಲದ ಶಾಂಪೂದಿಂದ ತೊಳೆಯಿರಿ. ವಾರದಲ್ಲಿ 2 ಬಾರಿ ಮಾಡಿದರೆ ಉತ್ತಮ ಫಲಿತಾಂಶ ಮತ್ತು ಎಚ್ಚರಿಕೆ: 2-3 ವಾರಗಳೊಳಗೆ ನಿಮ್ಮ ಕೂದಲು ದಪ್ಪವಾಗುತ್ತೆ, ಕೊರೆಗಳು ಹೊಸದಾಗಿ ಬೆಳೆಯಲು ಪ್ರಾರಂಭವಾಗುತ್ತೆ. ಕೆಲವರಿಗೆ ಸುಳಿವು ಅಥವಾ ಸುಕ್ಕಿನಂತೆ ತೊಲ್ಲು ಉಂಟಾದರೆ ಉಪಯೋಗವನ್ನು ನಿಲ್ಲಿಸಿ. ಪರ್ಮನೆಂಟ್ ರಿಸಲ್ಟ್ ಬೇಕಾದರೆ ಸ್ಥಿರವಾಗಿ ಉಪಯೋಗಿಸಿ. ಇದು ಸುಲಭ, ಸಹಜ ಮತ್ತು ಅತಿ ಪರಿಣಾಮಕಾರಿ ಮನೆಮದ್ದು. ನಿಮ್ಮ ಕೂದಲು ದಪ್ಪ, ಮೃದು ಮತ್ತು ಉಜ್ವಲವಾಗಬೇಕೆಂದರೆ ಇವತ್ತೊಂದೇ ಪ್ರಯತ್ನಿಸಿ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಹುರಿದುಕೊಳ್ಳುತ್ತೇನೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿ. ಧನ್ಯವಾದಗಳು. ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ.